ಅಡ್ವಾನ್ಸ್ ಯುಗಾದಿ ವಿಶಸ್. ಮಕ್ಕಳೇ, ನಿಮ್ಮದು ಹೊಸ ವರ್ಷಯ ಶುಭಾಶಯ. ಇನ್ಮೇಲಿಂದ ನಿಮ್ಮ ಫ್ಯೂಚರು ತುಂಬ ಪ್ರಾಸ್ಪರ್ ಆಗಿ ಇರಬೇಕು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಸಮರ್ ಕ್ಯಾಂಪ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಬೆಸ್ಟ್ ವಿಶಸ್ ಹೇಳ್ತಾ, ಸಂಕಲ್ಪ ಸೇವಾ ಸಂಸ್ಥೆ ಶುರುವಾಗಿ 17 ವರ್ಷ ಆಯಿತು. ನಾನು ಸಂಕಲ್ಪ ಸೇವಾ ಮಕ್ಕಳೇ ಕೀಪ್ ಕ್ವಾಟ್. ಸಂಕಲ್ಪ ಸೇವಾ ಸಂಸ್ಥೆ 15 ವರ್ಷ ಆಯಿತು. 17 ವರ್ಷ ಆ್ಯಕ್ಚುಲಾಗಿ. ನಾನು ನಿಮ್ಮ ಥರ ಒಂದು ಕಮರ್ಷಿಯಲ್ ಆರ್ಟಿಸ್ಟು, ಪೇಂಟರ್ ಆಗಿದ್ದೆ. ನಾನು ಸಮ್ಮರ್ ಹಾಲಿಡೇಸಲ್ಲಿ ಒಂದಿಷ್ಟು ಕ್ಯಾಂಪ್ಗಳು ಮಾಡಿ ದುಡ್ಡು ಮಾಡುವಂಥ ನಿಟ್ಟಿನಲ್ಲಿದ್ದೆ. ಯಾವಾಗಲೇ ನಮ್ಮ ಸಂಕಲ್ಪ ಸೇವಾ ಸಂಸ್ಥೆ ಮಾಡಿದಾಗ, ನಾನು ಈ ಫ್ರೀ ಸರ್ವಿಸ್ ಶುರು ಮಾಡಿದಾಗ ನನಗೆ ಅದರಲ್ಲಿ ಇರುವಂಥ ಖುಷಿ ಇವಾಗಲೂ 15 ವರ್ಷ ಆಯಿತು. ಸೇಮ್ ಎನರ್ಜಿ. ಮತ್ತು ನಮಗೆ ಇಲ್ಲಿ ಟೀಚರ್ಸು, ಸ್ಟಾಫು, ಡ್ಯಾನ್ಸರ್ಸು, ಸಿಂಗರ್ಸು, ಡ್ರಾಮಾ ಆರ್ಟಿಸ್ಟು ಪ್ರತಿಯೊಬ್ಬರು 15 ವರ್ಷದಿಂದ ನಮ್ಮ ಜೊತೆ ವಾಲಂಟಿಯರ್ಗೆ ಸರ್ವಿಸ್ ಮಾಡ್ತಾ ಇದ್ದಾರೆ. ನಿಮಗಷ್ಟು ಗೊತ್ತಿದೆ, ಎಜುಕೇಷನ್ ಅಂದರೆ 2 ಥರ. ಒಂದು ಫಾರ್ಮಲ್ ಎಜುಕೇಷನ್, ಇನ್ನೊಂದು ಇನ್ಫಾರ್ಮಲ್ ಎಜುಕೇಷನ್. ಈ ಫಾರ್ಮಲ್ ಎಜುಕೇಷನಲ್ಲಿ ನೀವಷ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀರಾ, ಅಲ್ಲಿ ಒಂದು ಕರಿಕ್ಯುಲಮ್ ಬೇಸ್ಡ್ ಎಜುಕೇಷನ್ ಕೊಡ್ತಾರೆ. ಇನ್ಫಾರ್ಮಲ್ ಬೇಸ್ಡ್ ಎಜುಕೇಷನ್ ಅಂದರೆ ನೀವು ಥ್ರೂ ದ ಲೈಫಲ್ಲಿ ವೆನ್ ಯು ಆರ್ ಗೋಯಿಂಗ್ ಟು ಇನ್ವಾಲ್ವ್, ಅದು ಎಕ್ಸ್ಪೀರಿಯನ್ಸಿಂದ ಬರುವಂಥ ಎಜುಕೇಷನ್. ಇವತ್ತಿನ ದಿವಸ ಈ ಸಮ್ಮರ್ ಕ್ಯಾಂಪು ಮಕ್ಕಳೇ 2 ನಿಮಿಷ, ಐನೋ ನೀವಷ್ಟು ತುಂಬ ಕ್ಯೂರಿಯಸ್ ಆಗಿದ್ದೀರಾ, ಬಟ್ ಎನಿವೆ ನಮ್ಮ ಸಂಕಲ್ಪ ಬಗ್ಗೆನೂ ಹೇಳಬೇಕಲ್ಲ. 12 ದಿವಸ ನಿಮಗಾಗಿ ಟೀಚರ್ಸ್ ಅಷ್ಟು ಇದು ಮಾಡಿದೆ. ವಿ ಹ್ಯಾವ್ ಟು ಆನರ್ ದೇರ್. ಅವ್ರು ಏನೇನು ಮಾಡಿದ್ದಾರೋ ಹೇಳಬೇಕಲ್ಲ. ಈ ಸಂಕಲ್ಪದಿಂದ ಏನಾಗಿದೆ ಅಂದರೆ, ನಮಗೆ ಈ ಮಕ್ಕಳಲ್ಲಿ ಎಸ್ಪೆಷಲಿ ಏನಾಗುತ್ತೆ, ಮಕ್ಕಳಷ್ಟು ಟುಗೆದರ್ ಒಂದು ಗ್ರೂಪ್ ಹೋಗ್ತಾ ಇರ್ತಾರೆ ಸ್ಕೂಲಲ್ಲಿ. ದೇ ಕಮ್ ಔಟ್, ನ್ಯೂ ಸರೌಂಡಿಂಗ್ಸ್, ನ್ಯೂ ಅಟ್ಮಾಸ್ಫಿಯರ್, ನ್ಯೂ ಟೀಚರ್ಸ್. ಅದು ನಾವು ತಗೊಳ್ಳೋದು 12 ದಿವಸ. 12 ದಿವಸದಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಡಿಫರೆಂಟ್ ಆರ್ಟ್ಸ್ ಎಕ್ಸ್ಪೋಜರ್. ನಿಮ್ಗೆ ಅನಿಸ್ಬೋದು ಕರಿಕ್ಯುಲಮಲ್ಲಿ ನಿಮಗೆ ಬೇಸ ಮಕ್ಕಳು ಹುಟ್ಟಿದಾಗಿಂದ ಒಂದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಇರುತ್ತೆ. ಬಟ್ ದಟ್ ಈಸ್ ದ ಹೋಲಿ ರಾಂಗ್. ನಾನು ಹೇಳಿದಂತೆ ಈ ಮಕ್ಕಳಲ್ಲಿ ಆರ್ಟಿಸ್ಟಿಕ್ ವ್ಯೂ ಅಂದರೆ ಒಂದು ಕಲ್ಚರಲ್ ವ್ಯೂ, ಒಂದು ಸಂಗೀತದ ಬಗ್ಗೆ, ಒಂದು ಡ್ರಾಮಾ ಬಗ್ಗೆ, ಫೈನ್ ಆರ್ಟ್ಸ್ ಬಗ್ಗೆ ಒಂದು ಅರಿವು, ಅವೇರ್ನೆಸ್ ಬಂದಾಗ ಆ ಮಕ್ಕಳಲ್ಲಿ ಜೀವನ ಫೇಸ್ ಮಾಡೋದು ಗೊತ್ತಾಗುತ್ತೆ. ಈ ರೆಗ್ಯುಲರ್ ಸ್ಟ್ರೆಸ್ ಇರುತ್ತಲ್ಲ, ಎಜುಕೇಷನಲ್ ಸ್ಟ್ರೆಸ್, ದೇ ಕಮ್ ಔಟ್ ಆಫ್ ದಟ್. ವಾಟ್ ಚಿಲ್ಡ್ರನ್ ಯು ಡೋಂಟ್ ವಾಂಟ್ ಟು ಲಿಸನ್ ಅಬೌಟ್ ದ ಸಂಕಲ್ಪ ಬಗ್ಗೆ ಅಲ್ವಾ? ಓಕೆ, ಐ ಆಮ್ ಗೋಯಿಂಗ್ ಟು ವಿತಿನ್ 2 minutes ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದಿಸ್. ಈ ಸಂಕಲ್ಪ ಸೇವಾ ಸಂಸ್ಥೆಯಲ್ಲಿ ಆ್ಯಕ್ಚುಲಾಗಿ ಬಿಹೈಂಡ್ ದ ಸೀನ್ ರವಿ ಸುಬ್ರಹ್ಮಣ್ಯ ಅವರು ನಮಗಾಗಿ ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಎನ್ಕರೇಜಿಂಗ್ ಆಗಿದ್ದಾರೆ. ಪ್ರತಿ ಒಂದು ಕ್ಯಾಂಪಲ್ಲಿ ಏನು ಒಂದು ಮಕ್ಕಳಿಗೂ ಕಮ್ಮಿ ಆಗದೆ ನೋಡಿಕೊಂಡು ಹಿಂದುಗಡೆ ಪ್ರತಿ ದಿವಸ ರವಿ ಸುಬ್ರಹ್ಮಣ್ಯ ಅವರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರಿಂದನೇ ಈ ಸಂಕಲ್ಪ ಸೇವಾ ಸಂಸ್ಥೆ ಇಷ್ಟು ದಿವಸ 15 ವರ್ಷದಿಂದ ಅನ್ಇಂಟರಪ್ಟೆಡ್ ಆಗಿ, ಈವನ್ ಕರೋನಾ ಟೈಮಲ್ಲೂ ನಾವು ಆನ್ಲೈನ್ ಸಮ್ಮರ್ ಕ್ಯಾಂಪ್ ಮಾಡಿದ್ದೀವಿ. ಇದರಲ್ಲಿ ಎಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ಅದರಲ್ಲಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕ್ಲಾಸು ಮಾಡಿದ್ದೀವಿ, ಆರ್ಟ್ ಕ್ಲಾಸು, ಡ್ಯಾನ್ಸು, ಮ್ಯೂಸಿಕ್ ಪ್ರತಿಯೊಂದು ಮಾಡಿದ್ದೀವಿ. ಇವನ್ ಕರೋನಾ ಟೈಮಲ್ಲಿ ವಿ ಎಂಗೇಜ್ ದ ಚಿಲ್ಡ್ರನ್. ಸೊ ನೀವು ನನ್ನ ಕೈಂಡ್ ರಿಕ್ವೆಸ್ಟ್ ಪೇರೆಂಟ್ಸ್, ನಾನು ಹೇಳ್ತೀನಿ, ಇವತ್ತಿನ ದಿವಸ ಹನುಮಾನ್ ಚಾಲೀಸ ಹೇಳ್ಕೊಟ್ಟಿದ್ದು ಹುಡುಗಿ
ಶೀಸ್ ವಿದ್ವತ್ ಆಗಿದೆ, ಇನ್ನೊಂದು ಲಾವಂತಿ ಶೀಸ್ ವಿದ್ವತ್, ಅಷ್ಟು ಡಿಗ್ರಿ ಮಾಡಿದ್ದಾರೆ. ನಿಮ್ಮಲ್ಲಿ ಫಾಲ್ಸ್ ನೋಷನ್ ಇರುತ್ತೆ, ಫೈನ್ ಆರ್ಟ್ಸ್ ಕಲ್ತಿದಾಗ ಅವ್ರಿಗೆ ಫ್ಯೂಚರೇ ಇರಲ್ಲ ಅಂತ. ಬಟ್ ಅವರು ಇವತ್ತಿನ ದಿವಸ ಮನೆಯಲ್ಲಿ ಹೌಸ್ ಹೋಲ್ಡ್ ವರ್ಕು, ಅವ್ರ ಮನೆಯೂ ನೋಡ್ಕೋತಾ ತಿಂಗಳಿಗೆ ಒಂದು 40,000 ಆದರೂ ಸಂಪಾದನೆ ಮಾಡೋ ಹಾಗಾಗಿದ್ದಾರೆ. ಸೊ ಈ ಫೈನ್ ಆರ್ಟ್ಸನ್ನ ನೀವು ಕೇವಲವಾಗಿ ತೆಗೆಯುವಂತಿಲ್ಲ. ಈ ಮಕ್ಕಳನ್ನ ಫ್ರೀ ಟೈಮಲ್ಲಿ ಆದಷ್ಟು ಅವರ ಏನೇನು ಇಷ್ಟ ಲೈಟಿಂಗ್ಸ್ನ ಅಷ್ಟನ್ನು ನೋಡಿಕೊಂಡು ಅವ್ರನ್ನ ಒಂದು ಫೈನ್ ಆರ್ಟ್ಸ್ಗೆ ರೆಗ್ಯುಲರ್ ನಾವೇ ನೋಡ್ತಾ ಇದ್ವಿ. 17 ವರ್ಷಕ್ಕೆ 14 ವರ್ಷಕ್ಕೂ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಮಕ್ಕಳಿಗೆ. ಅದು ಬಿಕಾಸ್ ಆಫ್ ನಾವು ಹುಟ್ಟಿದಾಗಿಂದ ಆ ಮಗುನ ರ್ಯಾಂಕ್ ಹೋಲ್ಡರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹೇಳಿ ಪ್ರತಿ ಸಲ ಮಕ್ಕಳಿಗೆ ಮಾರ್ನಿಂಗ್ ಎದ್ದು 9 ಗಂಟೆಗೆ ಅವ್ರಿಗೆ ಕರಿಕ್ಯುಲಮಲ್ಲಿ ಇನ್ವಾಲ್ವ್ ಆಗಿದ್ರೆ ಸಾಯಂಕಾಲ ಸ್ಕೂಲಿಂದ 4 ಗಂಟೆಗೆ ಬರ್ತಾರೆ. ಮತ್ತು ಮನೆಯಲ್ಲಿ